ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಕಲಬುರ್ಗಿಗೆ ಬಂದೀನಿ. ಯಾಕಪ್ಪ ಅಂದ್ರೆ ಇವತ್ತು ಕಲಬುರ್ಗಿ ಒಳಗೆ ಬಸವೇಶ್ವರ ಹಾಸ್ಪಿಟಲ್ ಒಳಗೆ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಕೇಸ್ ಐತಿ. ಆ ಕೇಸ್ನ ಅಟೆಂಡ್ ಮಾಡೋಕ್ಕಂತ ನಾನು ಇವತ್ತು ಬಂದೀನಿ. ಇಷ್ಟೆಲ್ಲ ಆದಮೇಲೆ ಡೈರೆಕ್ಟ್ ನಾನು ಹಾಸ್ಪಿಟಲಿಗೆ ಹೋದೆ. ಹಾಸ್ಪಿಟಲಿಗೆ ಹೋಗ್ತಾ ನನಗೆ ಫಸ್ಟ್ OT ಸಿಗಲಿಲ್ಲ. ಫಸ್ಟ್ ಟೈಮ್ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅದಾದಮೇಲೆ OT ಒಳಗೆ ಹೋದ ಕೂಡಲೇ ಡ್ರೆಸ್ ಚೇಂಜ್ ಮಾಡಿ ಒಳಗೆ ಹೋಗೋದಾಗ ಎಲ್ಲ ಬ್ರದರ್ಸ್ ಎಲ್ಲ ರೆಡಿ ಮಾಡ್ಕೊಳತ್ತಿದ್ರು ಅನಸ್ತೇಷಿಯಾ. ನಾನು ಡೈರೆಕ್ಟಾಗಿ ಹೋಗಿ ಎಕ್ಸ್ರೇ ನೋಡಿದ್ನಿ. ಹೌದಪ್ಪ, ಸ್ಟ್ರೇಟ್ ಫಾರ್ವರ್ಡ್ ಐತಿ, ಜಲ್ದಿ ಮುಗಿಸ್ಕೊಂಡು ಹೋಗ್ಬೋದು ಮನೆಗೆ ಅಂತ ಹೇಳಿ ಹೊಕ್ಕೇನಿ. ವಾಶ್ ಆದ್ನಿ. ಎಲ್ಲ ಡಾಕ್ಟರ್ ಕೂಡಿ ವಾಶ್ ಆದ್ರೆ ಎಲ್ಲ ಡಾಕ್ಟರ್ ಓಪನ್ ಮಾಡಿದ್ರು. ಅವಾಗ ಗೊತ್ತಾತ್ ನೋಡ್ರಿ ಅಸಲಿ ಕಾಂಪ್ಲಿಕೇಟೆಡ್ ಐತ್ರಿ. ನಮಗೆ ರೆಕಗ್ನೈಸೇ ಮಾಡಕ್ ಆಗ್ತಿರ್ಲಿಲ್ಲ ಎಲ್ಲಿ ಹೆಡ್ ಐತಿ ಎಲ್ಲಿ ಆಸ್ಟೆಬುಲಮ್ ಐತಿ ಅಂತ ಹೇಳಿ. ಪೂರ್ತಿ ಮತ್ತೆ ನೆಕ್ ಕಟ್ ಹಂಗ ಮಾಡ್ಕೊಂಡು ತೆಗೆದು ಮಾಡ್ಕೊಂತ ಭಾಳ ಕಾಂಪ್ಲಿಕೇಟೆಡ್ ಇತ್ತು. ಇಬ್ಬರು ಡಾಕ್ಟರ್ ಕೂಡಿ ಮಸ್ತ್ ಸರ್ಜರಿ ಮಾಡಿದ್ರು. ಕೆಳಗೆ ಕಾಣಕತ್ತಾವಲ್ಲ ಇವ ನೋಡ್ರಿ ನಮ್ದು ಹಿಪ್ ರಿಪ್ಲೇಸ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್. ಇಲ್ಲಿಂದ ಈಗ ನಿಮಗೆ ಔಟ್ಕಮ್ ಹೆಂಗೈತಪ್ಪ ಅಂತ ನಾನು ತೋರಿಸ್ತೀನಿ. ಆ ಔಟ್ಕಮ್ ನೀವ ನೋಡ್ರಿ. ಕೇಸ್ ಮಾತ್ರ ಮಸ್ತ್ ಇತ್ತು. ಒನ್ ಆಫ್ ದ ಕಾಂಪ್ಲಿಕೇಟೆಡ್ ಕೇಸ್. ಮಸ್ತ್ ಔಟ್ಕಮ್ ಬಂದತಿ. ನೀವ ನೋಡ್ರಿ, ಕೇಸ್ ಮಾತ್ರ ಮಜ್ಜಾ ಇತ್ತು. ಕೇಸ್ ಮುಗಿದ ಕೂಡಲೇ ಪಟ್ನ ಊಟ ಮಾಡ್ಕೊಂಡು ರೂಮಿಗೆ ಬಂದಿರಿ. ರೂಮಿಗೆ ಬಂದ ಕೂಡಲೇ ಫ್ರೆಶ್ ಅಪ್ ಆಗಿ ಹಂಗೆ ಒಂದು ವಿನ್ನಿಂಗ್ ಸಿಂಬಲ್ ಹಾಯ್ ಹೊಡೆದು ಸೀದಾ ನಮ್ಮ ಬೆಳಗಾವಿ ಕಡೆ ಹೊಂಟ್ನಿ ನೋಡ್ರಿ. ಕೇಸ್